ನೋಡ ಹತ್ರ ಹಾಗಾಗಿ ಈ ಕತೆ ಈ ಪಾತ್ರ ನಿಮ್ಮ ಹತ್ರ ಬಂದಾಗ ಅಲ್ಲಿಂದ ಇವತ್ತು ರಿಲೀಸಿಗೆ ರೆಡಿ ಆಗಿದೆ ಆ ಜರ್ನಿ. ಫಸ್ಟ್ ಆಫ್ ಆಲ್ ಎಲ್ಲ ಮಾಧ್ಯಮ ಮಿತ್ರರಿಗೆ, ಎಲ್ಲ ಸ್ನೇಹಿತರಿಗೆ, ಎಲ್ಲ ಟೆಕ್ನಿಷಿಯನ್ಸಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು, ವಂದನೆಗಳು, ಸ್ವಾಗತ ಎಲ್ರಿಗೂ. ಮೇಡಮ್ ಅವ್ರು ನನ್ನ ಸ್ವಾಗತ ಕೋರಿದ್ರು. ಮೇಡಮ್ ನನ್ನ ಸಿನಿಮಾ, ಸೊ ಈಗ ವೇದಿಕೆ ಮೇಲೆ ಬಂದು ನಾನು ಮತ್ತೊಮ್ಮೆ ಎಲ್ರಿಗೂ ಸ್ವಾಗತನ ಕೋರ್ತಾ ಇದ್ದೀನಿ. ರಾಧೆಯ ಈ ಸಿನಿಮಾ ನನ್ನ ಸಿನಿ ಜರ್ನಿನಲ್ಲಿ ಅಫ್ಕೋರ್ಸ್ ನೀವು ಹೇಳಿದಾಗೆ ಇಷ್ಟೊಂದು ಸಿನಿಮಾಗಳು ಮಾಡಿದ್ದೀನಿ. ಅದರಲ್ಲಿ ತುಂಬಾ ಒಂದು ಸಪ್ರೇಟ್ ಜಾಗ ಇದೆ ಈ ಸಿನಿಮಾಗೆ. ಆ ಥರದ್ದೊಂದು ಕ್ಯಾರೆಕ್ಟರ್ನಲ್ಲಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಫಸ್ಟ್ ಆಫ್ ಆಲ್ ಒಬ್ಬ ಡೈರೆಕ್ಟರ್ ಒಂದು ವಿಷನ್ ಕಂಡಿರೋದು. ಅಂದರೆ ಅಜಯ್ ಈ ಥರದ ಪಾತ್ರಗಳು ಮಾಡ್ತಾನೆ, ಮೊನೋಟೋನಸ್ ಆಗಿ ಅದಕ್ಕೊಂದು ಬ್ರ್ಯಾಂಡ್ ಅನ್ನೋದು ಕ್ರಿಯೇಟ್ ಆಗಿದೆ. ಬಟ್ ಅದನ್ನು ಬಿಟ್ಟು ಅದು ಹೊರತುಪಡಿಸಿ ಒಳಗಡೆ ಇನ್ನೊಂದೊಬ್ಬ ಕಲಾವಿದ ಇದ್ದಾನೆ, ಇವನಿಂದ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅಂತ ಒಬ್ಬ ಡೈರೆಕ್ಟ್ರಿಗೆ ಆ ವಿಷನ್ ಬಂದಿತ್ತಲ್ಲ. ಫಾರ್ ದ್ಯಾಟ್ ರೀಸನ್ ಇಟ್ ದಿಸ್ ಸ್ಟ್ಯಾಂಡ್ಸ್ ಸಪ್ರೇಟ್. ನಾನು ಹೇಗೆ ಮಾಡಿದ್ದೀನಿ ಬಿಟ್ಟಿದ್ದೀನಿ, ನನಗೆ ಕ್ಯಾರೆಕ್ಟರ್ ಸಿಕ್ಕಿದೆ ಅದೆಲ್ಲಕ್ಕಿಂತ ಒಬ್ಬ ಡೈರೆಕ್ಟರ್ ವಿಷನ್ ಮಾಡಿದ್ನಲ್ಲ, ಫಾರ್ ದ್ಯಾಟ್ ದಿಸ್ ಸ್ಟ್ಯಾಂಡ್ಸ್ ಸಪ್ರೇಟ್. ಸಿನಿಮಾದಲ್ಲಿ ನನ್ನ ಪಾತ್ರ ಆಗಲಿ ಏನಾಗಲಿ ಎಲ್ಲ ಮಾತಾಡೋಕ್ಕೂ ಮುಂಚೆ ನನಗೆ ವೇದಗುರು ಅವ್ರ ಹೀರೋ ಥರ ಕಾಣಿಸೋದು. ಅವ್ರ ಬಗ್ಗೆ ನನಗೆ ತುಂಬ ಹೇಳೋದಿದೆ. ಐ ಥಿಂಕ್ ಅದ್ರ ಬಗ್ಗೆ ಹಿಸ್ಟ್ರಿ ಹೇಳ್ತೀನಿ, ನೀವು ಬೇಡ ಅಂದರೂ ನಾನು ಹೇಳ್ತೀನಿ, ತೊಂದರೆ ಇಲ್ಲ. ಅದು ಗೊತ್ತಾಗಬೇಕು. ಏನಂದರೆ ರಾಧೆ ಅಂತಂದರೆ ಕರ್ಣ ಸ್ಯಾಕ್ರಿಫೈಸ್ ಮಾಡುವಂಥ ಕ್ಯಾರೆಕ್ಟರ್. ಒಬ್ಬ ನಿರ್ದೇಶಕ ಇಲ್ಲಿವರೆಗೂ ಬಂದು ತಾನು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾನೆ, ತಾನು ಪ್ರೊಡ್ಯೂಸ್ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಬರುತ್ತೆ ಅಂತಂದರೆ ದೇರ್ ವಿಲ್ ಬಿ ಲಾಟ್ ಆಫ್ ಸ್ಯಾಕ್ರಿಫೈಸಸ್ ಬಿಹೈಂಡ್ ದಟ್. ಅದನ್ನು ಹೇಳಬೇಕು, ವೈ ಹಿ ಈಸ್ ಎ ಹೀರೋ ಅಂತ. ಅಂದರೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಇವರಿಗೆ ಒಂದು ನಂಬಿಕೆ ಅನ್ನೋದು ಬರುತ್ತಲ್ಲ ಟೆಕ್ನಿಷಿಯನ್, ಈ ಥರದೊಂದು ಕಲಾವಿದ ಒಂದು ಸಾಫ್ಟ್ ನೇಚರ್ಡ್ ಆಗಿ ಕಾಣಿಸುವಂಥದ್ದು ಆನ್ ಸ್ಕ್ರೀನಲ್ಲಿ. ಕೃಷ್ಣ ಅನ್ನೋ ಒಂದು ಬ್ರ್ಯಾಂಡ್ ಇಟ್ಕೊಂಡು ರೊಮ್ಯಾಂಟಿಕ್ ಲವ್ ಸ್ಟೋರೀಸ್ ಪಾತ್ರ ಒಳಗಡೆ ಏನೋ ಕಾಣ್ತಾನಲ್ಲ, ಈ ವಿಷನ್ ನನಗೆ ಅರ್ಥ ಆಯಿತು. ಬಿಕಾಸ್ ಕಲಾವಿದನ ನನ್ನಲ್ಲೂ ಆ ತುಡಿತಾರೆ, ಯಾರಾದರೂ ನನ್ನ ಆ ಥರ ನೋಡ್ರಪ್ಪ ಅಂತ ನಾನು ಮನಸ್ಸಿನ ಕೂಗಿ ಕೇಳ್ಕೊಳ್ಳೋಂಥ ಟೈಮಲ್ಲಿ ಒಬ್ಬ ಅರ್ಥ ಮಾಡ್ಕೊಂಡು ಅದನ್ನು, ಅಂದರೆ ಸಮ ಮನಸ್ಥಿತಿ ಬಂದು ಒಬ್ಬ ಸಿನಿಮಾ ಮಾಡೋಕ್ಕೆ ಬಂದಾಗ ಅದನ್ನು ಅರ್ಥ ಮಾಡ್ಕೊಂಡು ಇನಿಷಿಯಲ್ ಸ್ಟೇಜಲ್ಲಿ ಪ್ರೊಡ್ಯೂಸ್ ಮಾಡೋದಕ್ಕೆ ತುಂಬ ಗಟ್ಟಿಸ್ಬೇಕು. ನಾನು ಪ್ರೊಡ್ಯೂಸರ್ಸ್ದು ಒಂದು ಸೆಕೆಂಡ್ ತಪ್ಪಂತ ಹೇಳ್ತಲ್ಲ. ಈಗ ಯುದ್ಧಕಾಂಡ ಮಾಡಬೇಕಾದ್ರೂ ನನಗೆ ಅದೇ ಎಕ್ಸ್ಪೀರಿಯನ್ಸ್ ಆಯಿತು. ಸೊ ಸೇಮ್ ಎಕ್ಸ್ಪೀರಿಯನ್ಸ್ ನಾನು ಇವರಲ್ಲೂ, ಅಂದರೆ ನಾನು ಪ್ರೊಡ್ಯೂಸರ್ ಆಗಿದ್ದು ಲೇಟ್ ಒನ್, ಬಟ್ ನನಗೂ ಮುಂಚೆ ಇವರು ಪ್ರೊಡ್ಯೂಸರ್ ಆದವರು. ಆ್ಯಕ್ಚುಲಿ ಒಂದು ರೀತಿಯಿಂದ ಇನ್ಸ್ಪಿರೇಷನ್ ಕೂಡ ನಾನು ಯುದ್ಧಕಾಂಡ ಮಾಡೋದಕ್ಕೆ. ಬಿಕಾಸ್ ಯಾರು ನಂಬಿಕೆ ಇಡ್ತಾ ಇಲ್ಲ. ಯಾಕಂದರೆ ಎಲ್ರದ್ದು ಹಾರ್ಡ್ ಆ್ಯಂಡ್ ಮನಿ ಇರುತ್ತೆ, ಎಲ್ಲರೂ ದುಡ್ದಿರ್ತಾರೆ, ಎಲ್ಲರೂ ಸಿನಿಮಾಗೆ ಹಾಕ್ತಾ ಇದ್ದಾರೆ ಅಂದರೆ ರಿಕವರಿಗೆ ಒಂದು ಗ್ಯಾರಂಟಿ ಅನ್ನೋದು ಇರಬೇಕು. ಸಿನಿಮಾ ಇಸ್ ಗ್ಯಾಮ್ಲಿಂಗ್, ಕೈಂಡ್ ಆಫ್ ಗ್ಯಾಮ್ಲಿಂಗ್. ಹೋದರೆ ಕಂಪ್ಲೀಟ್ಲಿ ಹೊರಟೋಗುತ್ತೆ, ಬಂದರೆ ತುಂಬ ಬರುತ್ತೆ. ಆ ಥರದ್ದೊಂದು ಕ್ಷೇತ್ರ ಇದು. ನಂಬಿಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ನಿರ್ಮಾಪಕ ಯಾರು ದುಡ್ಡು ಹಾಕೋಕ್ಕೆ ಹೂಡಿಕೆ ಮಾಡೋದಕ್ಕೆ ನಂಬಿಕೆ ಇಲ್ಲದೆ ಇದ್ದಾಗ ನಮ್ಮ ಹಠ, ನಮ್ಮ ಛಲ ಬಿಡಲ್ವಲ್ಲ ನಾವು. ಈ ಸಿನಿಮಾ ನಾವು ಸ್ಕ್ರೀನ್ ಮೇಲೆ ತಂದು ತೋರಿಸ್ತೀವಿ, ಜನ ಎಷ್ಟು ಇಷ್ಟಪಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ, ಬಟ್ ಫಸ್ಟ್ ನನ್ನಲ್ಲಿ ಒಂದು ಗಟ್ಸ್ ಇತ್ತಲ್ಲ, ದಿಸ್ ಹ್ಯಾಸ್ ಟು ಕಮ್ ಆನ್ ಸ್ಕ್ರೀನ್. ಇದೊಂದು ಸಿನಿಮಾ ಆಗಬೇಕು, ನನ್ನ ಬರವಣಿಗೆಯಲ್ಲಿರ್ತಕ್ಕಂಥ ಕಥೆ ಪರದೆ ಮೇಲೆ ಬರಬೇಕು. ಯಾರು ನೋಡ್ತಾರೆ ಬಿಡ್ತಾರೆ ಸೆಕೆಂಡ್, ಬಟ್ ಫಸ್ಟ್ ಐ ಶುಡ್ ಎಂಜಾಯ್ ದಟ್ ಫಿಲ್ಮ್ ಮೇಕಿಂಗ್, ದಟ್ ಶುಡ್ ಕಮ್ ಆನ್ ಸ್ಕ್ರೀನ್. ದಟ್ ಪ್ಯಾಷನ್, ದಟ್ ಇಟ್ಸ್ ವಿಲ್ ಮೇಕ್ಸ್ ಒನ್ ಟೆಕ್ನಿಷಿಯನ್ ಎ ಹೀರೋ. ಫಸ್ಟು ಆ್ಯಕ್ಚುಲಿ ಒಂದು ದಂಡಯಾತ್ರೆ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ ನಾವು 2015-16 ಆವತ್ತು. ಅದು ಕೂಡ ತುಂಬಾ ಗಟ್ಸಿರೋಂಥ ಒಂದು ಕ್ಯಾರೆಕ್ಟ್ರು. ಅದು ತುಂಬ ಅದ್ಭುತವಂತ ಕಥೆ, ಅದ್ಭುತವಂತ ಕ್ಯಾರೆಕ್ಟ್ರು, ವೆರಿ ಸ್ಟೈಲಿಶ್, ವೆರಿ ಹೀರೋಯಿಕ್, ಲಾಟ್ ಆಫ್ ಶೇಡ್ಸ್ ಇರೋಂಥ ಒಂದು ಕಥೆ ತೊಗೊಂಡು ಬಂದರು. ಆ್ಯಕ್ಚುಲಿ ಅವತ್ತು ಆ ಕಥೆ ಕೇಳಿದಾಗ ನಾನು ಇವ್ರಿಗೆ ಫ್ಯಾನ್ ಆಗಿದ್ದು. ಅವ್ರು ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ, ಒಂದಷ್ಟು ದಿನ ಶೂಟಿಂಗು ಮಾಡಿದ್ವಿ, ಬಟ್ ಅದು ಕಾರಣಾಂತರಗಳಿಂದ ಪ್ರೊಡ್ಯೂಸರ್ ಸಿನಿಮಾ ಮುಂದುವರ್ಸೋಕ್ಕಾಗಲಿಲ್ಲ. ಅದು ಅಲ್ಲೇ ನಿಂತ್ಕೊಳ್ತು, ಅರ್ಧದಲ್ಲೇ ಸ್ಥಗಿತಗೊಳ್ತು. ಅದಾದಮೇಲೆ ಇವ್ರ ಜೊತೆ ನಾನು ಕೆಲಸ ಮಾಡಬೇಕಲ್ಲ, ಅಂದರೆ ಇವ್ರು ನನ್ನ ಹತ್ರ ಬಂದಿದ್ರು, ನನಗೆ ಅಡಿಕ್ಷನ್ ಸ್ಟಾರ್ಟ್ ಆಗಿ ಇವ್ರ ಹತ್ರ ಕೆಲಸ ಮಾಡಬೇಕಲ್ಲ ಅನ್ನೋದು ಆಯಿತು. ತಾಯಿಗೆ ತಕ್ಕ ಮಗ ಶಶಾಂಕ್ ಅವರು ಡೈರೆಕ್ಷನ್ ಮಾಡೋಕ್ಕೂ ಮುಂಚೆ ಬೇರೆ ಯಾರೋ ಒಬ್ರು ಡೈರೆಕ್ಟ್ ಮಾಡ್ಬೇಕನ್ನೋದು ನೋಡ್ತಾ ಇದ್ವಿ. ಅವಾಗ ನಾನು ಶಶಾಂಕ್ ಅವ್ರಿಗೆ ಸರ್ ಗುರುವ್ರು ಮಾಡಲಿ ಅಂತ ಅಂದ್ಬಿಟ್ಟು ವೇದಗುರು ಅವ್ರು ಬಂದ್ಬಿಟ್ಟು ಒಂದು ಶೆಡ್ಯೂಲ್ ತಾಯಿಗೆ ತಕ್ಕ ಮಗ ಡೈರೆಕ್ಟ್ ಮಾಡಿದರು. ಬಟ್ ಅದನ್ನು ಒನ್ಸ್ ಅಗೇನ್ ಅಂದರೆ ಐ ಡೋಂಟ್ ಸೇ ದರ್ ಇಸ್ ಎನಿ ಕ್ಲಾಶಸ್ ಆರ್ ಡಿಫರೆನ್ಸ್ ಆಫ್ ಒಪಿನಿಯನ್. ಶಶಾಂಕ್ ಸರ್ ಬೇರೆ ಯಾವುದೋ ಸಿನಿಮಾ ಮಾಡಬೇಕಾಗಿತ್ತು, ಐ ಥಿಂಕ್ ಗೊತ್ತಿಲ್ಲ, ಅಪ್ಪು ಸರ್ದೇನೋ ಮಾಡಬೇಕಾಗಿತ್ತು. ಬಟ್ ಆ ಟೈಮಲ್ಲಿ ಕ್ಯಾನ್ಸಲ್ ಆಗಿ ಹೀ ಕ್ಯಾನ್, ಬಿಕಾಸ್ ಅಂದರೆ ಅವ್ರದ್ದೇ ಕಥೆ ಅದೆಲ್ಲ ಆಗಿರೋದ್ರಿಂದ ಇವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಇಲ್ಲ ನಾವೇ ಕಂಟಿನ್ಯೂ ಮಾಡ್ತೀವಿ ಅಂತ ಅಂದ್ಬಿಟ್ಟು, ಸೊ ಇಬ್ಬರು ಮಧ್ಯದಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಅದನ್ನು ಅರ್ಧಕ್ಕೆ ನಿಲ್ತಲ್ಲಿ. ಸೊ ಗುರು ಅವ್ರ ಜರ್ನಿ ಮತ್ತೆ
ಪಾಸ್ ತೊಗೊಂಡಿದ್ದೀರಾ ಅಂತಂದ್ರೆ ಅಗೇನ್ ಹಿ ಡಿಂಟ್ ಸ್ಟಾಪ್, ಮತ್ತೆ ಒಂದು ಕ್ಯಾರೆಕ್ಟರ್ ತೊಗೊಂಡು ಬಂದರು, ಮತ್ತೆ ಒಂದು ಕತೆ ತೊಗೊಂಡ್ಬಂದ್ರು. ಐ ಡೋಂಟ್ ನೋ, ಸೋ ಬ್ಲೆಸ್ಡ್. ಇವ್ರು ಬೇರೆ ಯಾವ ಹೀರೋ ಹತ್ರ ಹೋಗದೆ 3ನೇ ಸಲ ನನ್ನ ಹತ್ರನೇ ಬಂದರು. ಅಂದರೆ ಬಂದಿರೋದು ವಿಧಿ ಪ್ರಕಾರ, ಒಂದ್ಸಲ ಅವ್ರು ಬಂದಿದ್ರು, ಒಂದ್ಸಲ ನಾನು ಹೋಗಿದ್ದೆ, ಮತ್ತೆ ಇವ್ರು ತಿರುಗಿ ಬಂದರು. ಸೊ ಅದೊಂದು ಋಣ ಅನ್ನೋದಿತ್ತು ಎಲ್ಲೋ ಒಂದು ಕಡೆ. ನಾವು ದಿಸ್ ಟೈಮ್ ಥರ್ಡ್ ಅಟೆಂಪ್ಟ್ ಆಗಲೇಬೇಕು ಅನ್ನೋದು. ಬಟ್ ಅಲ್ಲೂ ಕೂಡ ಯಾರೋ ಪ್ರೊಡ್ಯೂಸರ್ಸ್ ನಮ್ಮದೇ ಇದ್ದಾಗ ಇವರೇ ಸಾಕಷ್ಟು ಸ್ಯಾಕ್ರಿಫೈಸ್, ಸಾಕಷ್ಟು ರಿಸ್ಕ್ ತೊಗೊಂಡು. ಆ್ಯಂಡ್ ಅಫ್ಕೋರ್ಸ್ ಅವರು ಶ್ರೀಮತಿ ಅವ್ರು ಮೇಡಮ್, ನಿಮಗೂ ಹ್ಯಾಟ್ಸ್ ಆಫ್. ವಂಡರ್ಫುಲ್ ಅಂಡರ್ಸ್ಟ್ಯಾಂಡಿಂಗ್, ಆ ಥರದ್ದು ಒಂದು ಸಪೋರ್ಟ್ ಕೊಡೋಂಥ ಒಂದು ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಅವರು ಧರ್ಮಪತ್ನಿ, ಅವ್ರ ಮಗಳು. ಅದಕ್ಕೆಲ್ಲ ಏನೇನು ಹರ್ಡಲ್ಸ್ ಪಟ್ಟಿದ್ದಾರೆ, ಏನು ಕಷ್ಟಪಟ್ಟಿದ್ದಾರೆ ನನಗೆ ಗೊತ್ತಿದೆ. ಸೊ ಸಿನಿಮಾ ಇಲ್ಲಿವರೆಗೆ ತೊಗೊಂಡ್ಬಂದಿದ್ದಾರೆ. ಆ್ಯಂಡ್ ಅಪಾರ್ಟ್ ಫ್ರಮ್ ಆಲ್ ದಿಸ್, ಈ ಎಲ್ಲ ಎಮೋಷನ್ ಸೆಂಟಿಮೆಂಟ್ಸ್ ಜೊತೆಗೆ ಇಲ್ಲಿ ಆ್ಯಸ್ ಎನ್ ಆ್ಯಕ್ಟರ್ ಸ್ವಾರ್ಥ ಕ್ಯಾರೆಕ್ಟರ್, ಸರ್ ಒಂದು ಸ್ವಲ್ಪ ನರ್ವಸ್ ಆದರು ಸ್ಟೇಜ್ ಮೇಲೆ ಬಂದು. ಐ ಥಿಂಕ್ ಎಲ್ಲೋ ಒಂದು ಕಡೆ ಚೂಚು ಚಿಕ್ಕ ಚಿಕ್ಕ ವಿಷಯಗಳನ್ನ ಹೇಳಬೇಕೋ ಹೇಳಬಾರ್ದು ಗೊತ್ತಿರಲಿಲ್ಲ. ಬಟ್ ನಾನು ಹೇಳ್ತೀನಿ ಸರ್, ನನಗೆ ಅಷ್ಟು ಸಿನಿಮಾದ ಎಕ್ಸ್ಪೀರಿಯನ್ಸ್ ಇದೆ, ನಾನು ತಡ್ಕೊಳಕ್ಕಾಗಲ್ಲ ಸರ್, ಹೇಳ್ಬಿಡ್ತೀನಿ. ಬಿಕಾಸ್ ಸಿನಿಮಾ ಮಾರ್ಕೆಟಿಂಗ್ ಆಗಬೇಕು, ಕಥೆ ಏನು ಕ್ಯಾರೆಕ್ಟರ್ ಏನು ಗೊತ್ತಾಗಬೇಕು ಜನಕ್ಕೆ. ಕರ್ಣನ್ ಪಾತ್ರಕ್ಕೆ ಹೋಲಿಕೆ ಇಲ್ಲದೆ ಇದ್ರು, ಆ ಮಹಾಭಾರತದ ಕರ್ಣನ್ ಇಲ್ಲಿ ಹಿಡದೇ ಇದ್ರು, ಬಟ್ ಆ ತ್ಯಾಗ ಅನ್ನೋದು ಏನಿದೆಯಲ್ಲ ಅದು ತುಂಬ ರೆಲೆವೆಂಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ಈ ಪಾತ್ರನೂ ಹೆತ್ತ ತಾಯಿ ಬೇರೆ ಯಾರೋ, ಸಾಕ ತಾಯಿ ಬೇರೆ ಯಾರೋ, ಇವನಿಗೆ ಲೈಫಲ್ಲಿ ಮಾರಲ್ಸ್ ಪ್ರಿನ್ಸಿಪಲ್ ಇವನು ಅಂದರೆ ಇವನಿಗೆ ಬಂದಿರತಕ್ಕಂಥ ಏನು ಮಾರಲ್ ಎಜುಕೇಷನ್ಸ್ ಏನಿದೆಯಲ್ಲ ಅದು ಈಗಿನ ಸಮಾಜಕ್ಕೆ, ಈಗಿನ ಕಾಲಕ್ಕೆ ಅದನ್ನು ಹೇಗೆ ಅಳವಡಿಸ್ಕೊಳ್ತಾನೆ, ಅಂದರೆ ಅವನ ಸ್ಯಾಕ್ರಿಫೈಸಸ್ ಫಾರ್ ದಿ ಬೆಟರ್ಮೆಂಟ್ ಆಫ್ ಸೊಸೈಟಿ, ಅದು ಇನ್ ರಿಟರ್ನ್ ಅವನ ಲವ್, ಫ್ಯಾಮಿಲಿ, ಇದಕ್ಕೆಲ್ಲ ಹೇಗೆ ಎಫೆಕ್ಟ್ ಆಗುತ್ತೆ, ಅವನು ಹೇಗೆ ಕ್ರಿಮಿನಲ್ ಆಗಿ ನಿಂತ್ಕೊಳ್ತಾನೆ, ಆ ಕ್ರಿಮಿನಲ್ ಆಗಿ ಅದನ್ನು ಫೈಟ್ ಮಾಡಬೇಕಾದಾಗ ದ್ಯಾಟ್ಸ್ ಒನ್ ಎಮೋಷನಲ್ ಬಾಂಡ್. ಸಿನಿಮಾನಲ್ಲಿರೋ ಬ್ಯೂಟಿನೇ ಅದು. ಒಬ್ಬ ಕ್ರಿಮಿನಲ್ ಆಗಿ ಜೈಲಲ್ಲಿ ಕೂತ್ಕೊಂಡು ತನ್ನ ಒಂದು ಎಕ್ಸ್ಪೀರಿಯನ್ಸ್ನ ಹೇಳುವಂಥ ಒಂದು ಸಿನಿಮಾ. ದಟ್ ಈಸ್ ವೆರಿ ಎಮೋಷನಲ್, ಬಹಳ ಕನೆಕ್ಟ್ ಆಗುತ್ತೆ ಈಗಿನ ಜನಕ್ಕೆ. ಎಲ್ಲೋ ಒಂದು ಕಡೆ ನಮಗೂ ಕಿಚ್ಚೆದೇಳುತ್ತೆ, ರೊಚ್ಚೆದೇಳುತ್ತೆ, ನಾವು ಸೊಸೈಟಿಗೆ ಏನಾದರೂ ಒಂದು ಕಾಂಟ್ರಿಬ್ಯೂಟ್ ಮಾಡಬೇಕು, ವಿ ಶುಡ್ ಆಲ್ಸೋ ಬಿಕಮ್ ಒನ್ ಹೀರೋ ಅನ್ನೋ ಥರ ಒಂದು ಇನ್ಸ್ಪೈರ್ ಮಾಡೋಂಥ ಒಂದು ಕ್ಯಾರೆಕ್ಟರ್. ಒಳ್ಳೇದು ಮಾಡೋಕ್ಕೆ ಹೋದಾಗ ನಮಗೆ ರಿವರ್ಸ್ ಎಫೆಕ್ಟ್ ಹೊಡೆದು ಯಾವ ಥರ ಅಗೇನ್ ಅಂದರೆ ಎಲ್ಲನೂ ತ್ಯಾಗ ಮಾಡಬೇಕಾದಂಥ ಒಂದು ಸಂದರ್ಭ ಬರುತ್ತೆ. ಅದೇ ರಾಧಾಯನ್ ಕ್ಯಾರೆಕ್ಟರ್. ಪ್ರೆಸೆಂಟೇಷನ್ ವೈಸ್ ಅಫ್ಕೋರ್ಸ್ ನಾನೊಬ್ಬ ಸೈಕ್ ಥರನೇ ಇದ್ದೀನಿ. ಬಟ್ ಸಿನಿಮಾ ನೋಡಿದಾಗ ಆ ಸೈಕ್ ಆಗೋದಕ್ಕೆ ಏನು ಕಾರಣ, ಅದಕ್ಕೆ ಏನು ಜಸ್ಟಿಫಿಕೇಶನ್ ಅದು ಗೊತ್ತಾಗ್ತಾ ಹೋಗುತ್ತೆ. ಇದೆಲ್ಲದಕ್ಕೂ ತುಂಬ ಅಚ್ಚುಕಟ್ಟಾಗಿ ಎಲ್ಲ ಬ್ಯಾಲೆನ್ಸ್ಡ್ ವೇನಲ್ಲಿ ಇನ್ ದಿ ಟ್ರ್ಯಾಕ್, ಅಂದರೆ ಇಡೀ ಒಂದು ಟ್ರೈನ್, ಅಫ್ಕೋರ್ಸ್ ಅವರು ಇಂಜಿನ್, ಅವರು ಶ್ರೀಮತಿ ಇವರೆಲ್ಲ ಸೇರಿ ಫ್ಯೂಲ್ ಹಾಕಿದ್ದಾರೆ. ಆ ಬೋಗಿನಲ್ಲಿ ಹಿಂದೆ ಎಲ್ಲ ಟೆಕ್ನಿಷಿಯನ್ಸ್, ನಮ್ಮ ಫೇವ್ರೆಟ್ ಆರ್ಟ್ ಡೈರೆಕ್ಟರ್ ಅಮರ್ ಸರ್, ಸ್ಯಾಂಡಿ ಅವರು ಮ್ಯೂಸಿಕ್ ಡೈರೆಕ್ಟರ್, ಆ್ಯಂಡ್ DOP ರಾಮಿ ಅವರು, ಅಂದರೆ ಮುಂಚೆ RGV ಹತ್ರ ಸರ್ಕಾರ ಸೀರೀಸಲ್ಲೂ ಕೆಲಸ ಮಾಡಿದರು, ಕಿಲ್ಲಿಂಗ್ ವೀರಪ್ಪನ್ ಮಾಡಿದರು, ಆ್ಯಂಡ್ ಸಾಕಷ್ಟು ತೆಲುಗು ತಮಿಳ್ ಸಿನಿಮಾಗಳು ಮಾಡಿದ್ದಾರೆ, ಕಮಲ್ ಹಾಸನ್ ಅವ್ರ ಸಿನಿಮಾಗಳು ಮಾಡಿದ್ದಾರೆ. ಸೊ ಇಲ್ಲಿ ಅವ್ರ ಜೊತೆ ಒಂದು ವರ್ಕ್ ಎಕ್ಸ್ಪೀರಿಯನ್ಸ್ ತುಂಬ ಅದ್ಭುತವಾಗಿತ್ತು. ಓವರ್ ಆಲ್ ಐ ಥಿಂಕ್ ಒಂದು ಸಿನಿಮಾ ಕಮರ್ಷಿಯಲ್ ಪ್ಯಾಕ್ಟ್, ಎಮೋಷ್ನಲಿ ತುಂಬ, ಅಂದರೆ ದೋ ಇಟ್ ಇಸ್ ಆ್ಯಕ್ಷನ್ ಸಿನಿಮಾ, ದೋ ಒಂದು ಸೈಕಿಕ್ ಸಿನಿಮಾ ಆದ್ರೂ ಎಲ್ಲೋ ಒಂದು ಕಡೆ ಎಮೋಷ್ನಲಿ ಯು ವಿಲ್ ಗೆಟ್ ಕನೆಕ್ಟೆಡ್. ತುಂಬ ಹತ್ತಿರ ಅನಿಸುತ್ತೆ ಸಿನಿಮಾ. ಎವ್ರಿಬಡಿ ವಿಲ್ ಎಂಜಾಯ್ ಇಟ್, ಎವ್ರಿಬಡಿ ವಿಲ್ ಫಾಲ್ ಇನ್ ಲವ್ ವಿತ್ ದಿಸ್ ಸಿನಿಮಾ. ಆ್ಯಂಡ್ ಎಲ್ಲ ಆರ್ಟಿಸ್ಟ್ಗಳು, ನಾನು ಒಂದೇ ಅಂತಲ್ಲ, ಪ್ರತಿಯೊಬ್ಬ ಆರ್ಟಿಸ್ಟ್ ಐ ಥಿಂಕ್ ಹ್ಯಾಂಡ್ ಪಿಕ್ಡ್ ತುಂಬ ಚೆನ್ನಾಗಿ ಅದ್ಭುತವಾಗಿ ಆ ಪಾತ್ರಕ್ಕೆ ಸೂಟ್ ಆಗಿದ್ದಾರೆ. ಆ್ಯಂಡ್ ಸೋನಲ್, so happy to work with you. You're such a professional, such a wonderful artist, such a wonderful human being. ನೀವು ನನ್ನ ಬಗ್ಗೆ ಏನೋ ಬೇರೆ ಕೇಳಿದ್ದೀರಿ ಅಂತ ಹೇಳಿದ್ರು, ನಾನು ನಿಮ್ಮ ಬಗ್ಗೆ ಏನು ಕೇಳಿದ್ದೆ ಅದೆಲ್ಲ ನಿಜ ಇತ್ತು. ಆದರೆ ಯು ಆರ್ ವೆರಿ ಸ್ವೀಟ್, ವೆರಿ ಅಂಡರ್ಸ್ಟ್ಯಾಂಡಿಂಗ್, ಏನು ಟ್ಯಾಂಟ್ರಮ್ಸ್ ಇಲ್ಲದೆ ಇನ್ ಟೈಮ್. ಯಾವತ್ತೂ ಕೂಡ ಹೀರೋಯಿನ್ ನಖರ ಅನ್ನೋದು ವೇದ್ ಗುರು ಸೆಟ್ಟಲ್ಲಿ, ಇದು ರಾಧೆ ಸೆಟ್ಟಲ್ಲಿ ಕೇಳೇ ಇಲ್ಲ. ಅದು ಹೀರೋಯಿನ್ ಅಂದರೆ ಏನಾದರೂ ಒಂಚೂರು ಮಾಡಿರಿ, ಏನಾದರೂ ಒಂಚೂರು ನಖರ ತೋರಿಸಿ ಅಂತ ಕೇಳತ್ತಾರೆ ಇರ್ತೀವಿ, ಏನು ಇರ್ತಾರಲ್ಲ ಪಾಪ, ಅಷ್ಟು ಸೋ ಸ್ವೀಟ್, ಸೋ ಡೌನ್ ಟು ಅರ್ತ್, ಸೋ ಅಂಡರ್ಸ್ಟ್ಯಾಂಡಿಂಗ್. ಥ್ಯಾಂಕ್ ಯು ಸೋ ಮಚ್. ಇನ್ ಶಾರ್ಟ್, ರಾಧೆ ತುಂಬ ಒಳ್ಳೆಯದಾಗಲಿ, ಅದರಲ್ಲೂ ವೇದ್ಗುರು ಅವ್ರಿಗೆ ತುಂಬ ಒಳ್ಳೆಯದಾಗಲಿ, ಅವರಿಗೆ ಸಾಕಷ್ಟು ದುಡ್ಡು ಈ ಸಿನಿಮಾ ಮುಖಾಂತರ ಹರಿದು ಬರಲಿ. ನೆಕ್ಸ್ಟ್ ಸಿನಿಮಾ ಇಮಿಡಿಯೇಟಾಗಿ ಪ್ರೊಡ್ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಸರ್, ದುಡ್ಡು ಇಟ್ಕೊಂಡು ಒಂಚೂರು ಆಸ್ತಿ ಮಾಡಿ ನಿಮ್ಮ ಹೆಂಡತಿ ಮಕ್ಕಳಿಗೆಲ್ಲ ಇಟ್ಟು ಸೇಫಾಗಿ ಬೇರೆ ಪ್ರೊಡ್ಯೂಸರ್ಸ್ ಹತ್ರ ಎಕ್ಸ್ಟ್ರಾ ರೆಮ್ಯುನರೇಷನ್ ತೊಗೊಂಡು, ಆಮೇಲೆ ನಿಮ್ಮ ಹತ್ರ ದುಡ್ಡು, ನನ್ನ ಹತ್ರ ದುಡ್ಡು ಎಲ್ಲ ಫುಲ್ ಸೆಟ್ಲ್ ಆದಮೇಲೆ ಇಬ್ಬರು ಸೇರಿ ಕೊಲಾಬ್ರೇಷನ್ ಮತ್ತೆ ಪ್ರೊಡಕ್ಷನ್ ಮಾಡೋಣ. ಹಾಂ,
ಕಾಂತರಾ ಸರ್ ಅಫ್ಕೋರ್ಸ್ ನಿಮಗೂ ಥ್ಯಾಂಕ್ಸ್. ಅಂದರೆ ಈ ಟೈಮಲ್ಲಿ ಬಂದು ಸಿನಿಮಾಗೆ ಒಂದು ಸಾಥ್ ಕೊಟ್ಟಿದ್ದೀರಾ, ಕೈ ಹಿಡಿದಿದ್ದೀರಾ. ಒಂದು ಮಗು ಅಂಬೆಗಾಲು ಹಿಡ್ಕೊಂಡು ಅಂದರೆ ನಡೆದು ಈಗ ಎದ್ದು ನಿಂತ್ಕೊಂಡು ನಡೆಯೋಂಥ ಟೈಮಲ್ಲಿ ಕೈ ಹಿಡಿದು ಇನ್ನೊಂಚೂರು ಈಗ ಸ್ಕೂಲ್, ಪ್ರೈಮರಿ, ಹೈಸ್ಕೂಲಿಗೆ ಕರ್ಕೊಂಡು ಹೋಗೋಂಥ ಕೆಲಸ ನೀವು ಮಾಡ್ತಾಯಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅಷ್ಟು ಬೇರೆ ಏನಾದರೂ ಕೇಳಿದ್ರೆ ಕೇಳ್ಬೋದು. ಜಾಸ್ತಿ ಬೋರ್ ಆಗಿದ್ರೆ ನನ್ನ ಮಾತಿಂದ ಸಾರಿ. ಇಲ್ಲ ಪಾರ್ಟ್ನರ್ ಇಲ್ಲ ಸರ್. ನಾನು ಆ್ಯಸ್ ಅನ್ ಆರ್ಟಿಸ್ಟ್ ದುಡ್ಡು ತೊಗೊಂಡಿದ್ದೀನಿ, ಕಲಾವಿದನಾಗಿ ದುಡ್ಡು ತೊಗೊಂಡಿದ್ದೀನಿ. ಆದರೆ ನಿರ್ಮಾಪಕನ ಮನೋಭಾವನೆಯಿಂದ ಕೆಲಸ ಮಾಡಿದ್ದೀನಿ. ನೆಕ್ಸ್ಟ್ ಪಾರ್ಟ್ನರ್ ಆಗ್ತೀನಿ. ಇಲ್ಲ, ನಾನು ಇಲ್ಲಿವರೆಗೂ ಈ ಥರದ್ದು ಪಾತ್ರಗಳು ಮಾಡಿರಲಿಲ್ಲ. ಈ ಥರ ಶೇಡು ಅಂದರೆ ಕ್ಯಾಮ್ರಾ ಮುಂದೆ ಫಾರ್ ದಿ ಫಸ್ಟ್ ಟೈಮ್ ನನಗೆ ಅನ್ಸಿದ್ದು, ಎಸ್ ನಾನು ಒಂದು ಪರ್ಫಾರ್ಮರಾಗಿ ಒಂದು ಕಾಂಟ್ರಿಬ್ಯೂಷನ್ ಕೊಡಬಲ್ಲೆ ಅಂತ. ಅದೆಲ್ಲೋ ಒಂದು ಕಡೆ ಎಕ್ಸ್ಕ್ಯೂಸ್ ಮಿ ಮೂವಿಂದ ಸಹಜವಾಗಿ ಬಂದಿದೆ. ಒಂದು ಬ್ರ್ಯಾಂಡ್ ಅನ್ನೋದು ಏನಿದಿಲ್ಲ, ಅಜಯ್ ಅಂದರೆ ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಇದಿರುತ್ತೆ ಅನ್ನೋದು ಅದು ಸಹಜವಾಗಿ ಬರ್ತಾ ಇದೆ. ಅದು ಓಕೆ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್, ಹೌದು ಅಜಯ್ ಹಿಂಗೆ ಮಾಡ್ತಾನ, ಈ ಥರನೂ ತೋರಿಸ್ಬೋದಾ ಇವನಿಗೆ, ಇವನು ಈ ಥರದ್ದೆಲ್ಲ ಸಾಧ್ಯ ಐತೆ, ನಾವು ಯಾಕೆ ಮಾಡಲಿಲ್ಲ, ಇಷ್ಟು ದಿನ ಮಿಸ್ ಮಾಡ್ಕೊಂಡ್ವಲ್ಲ, ಈ ಥರದ ಪಾತ್ರ ಅವತ್ತೇ ಅವನ್ನ ಹಾಕೊಳ್ಬೋದಾಗಿತ್ತಲ್ಲ ಅಂತ ಡೆಫಿನೆಟ್ಲಿ ಒಂದು ಕ್ವಶನ್ ಎಲ್ರಿಗೂ ಹುಟ್ಟುತ್ತೆ. ಇನ್ನು ಮುಂದೆ ಎಕ್ಸ್ಪೆರಿಮೆಂಟಲ್ ಸಿನಿಮಾಸ್ ಇನ್ಫ್ಲೋ ಆಗೋಕ್ಕೆ ಡೆಫಿನೆಟ್ಲಿ ಶುರು ಆಗುತ್ತೆ ಅನ್ನೋದು ನನಗೆ ಕಾನ್ಫಿಡೆನ್ಸ್ ಇದೆ. ಯಾ ಖಂಡಿತ. ನಮ್ಮ ಕನ್ನಡದಲ್ಲಿ ಅದು ಗೊತ್ತಿಲ್ಲ, ಅಂದರೆ ಆಸ್ ಕಲಾವಿದನಾಗಿ ಮಾತಾಡ್ತಿದ್ದೀನಿ, ಸಾಕಷ್ಟು ಜನ ಅದ್ಭುತವಂತ ಕಲಾವಿದರಿದ್ದಾರೆ. ಅದು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಒಂದು ಗಟ್ಸ್, ಇವಾಗ ಏನು ನೀವು ಹೇಳಿದ್ರೆ ಆ ಥರ ಗಟ್ಸ್ ಇಟ್ಕೊಂಡು ಬರೋವಂಥ ಟೆಕ್ನಿಷಿಯನ್ಸು ಇದ್ದಾರೆ. ದಯವಿಟ್ಟು ನಿರ್ಮಾಪಕರಾಗಿ, ಅಂದರೆ ನಾನು ಹೇಳ್ತಾರೆ ದೊಡ್ಡ ದೊಡ್ಡ ಬಂಡವಾಳ ಹಾಕಿ ರಿಸ್ಕ್ ಮಾಡ್ಕೋಬೇಡಿ, ಚಿಕ್ಕದಾಗಿ ಪ್ರಯತ್ನ ಮಾಡಿ, ಸ್ಮಾಲ್ ಎಫರ್ಟ್ಸ್, ವರ್ಕ್ಶಾಪ್ಸ್ ಮಾಡಿ. ಕಲಾವಿದರು, ಟೆಕ್ನಿಷಿಯನ್ಸ್ ಅವ್ರದ್ದೇನು ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ, ಆ ಮೈಂಡ್ ಸೆಟ್ಟಿಗೆ ಒಂದ್ಸಲ ಅರ್ಥ ಮಾಡ್ಕೊಳಕ್ಕಾಗಿಲ್ಲ ಅಂತಂದ್ರೂ ಒಂದು ಚಿಕ್ಕ ಸೆನ್ಸ್ ಇರುತ್ತೆ ಸರ್. ಒಂದು ಎಜುಕೇಷನ್, ಒಂದು ನಾಲೆಜ್ ಇರೋಂಥ ಒಂದು ಚಿಕ್ಕ ಸೆನ್ಸ್ ಇರುತ್ತೆ. ಯಾರು ಬಿಲ್ಡಪ್ ಅಲ್ಲಿ ಸರ್ ಒಂದು ಕಟ್ ಮಾಡಿದ ಶಾರ್ಟ್ ರಾಪ್ ಸಿಪ್ ಅಂತ ಅದು ಬಿಟ್ಟು ಜೆನ್ಯೂನ್ ಕಥೆ ಹೇಳ್ತಾ ಇರ್ತಾನಲ್ಲ, ಸ್ಟೋರಿ ಟೆಲ್ಲಿಂಗ್, ಅದನ್ನು ನಂಬಿ ಸಿನಿಮಾ ಹುಡುಕೆ ಮಾಡೋಂಥ ನಿರ್ಮಾಪಕರು ಬರಬೇಕು. ಆ ಪ್ರಯತ್ನಗಳಾದಾಗ ಚಿಕ್ಕದಾಗೆ ಆದಾಗ ಡೆಫಿನೆಟ್ಲಿ ಸಾಕಷ್ಟು ಜನ ಒಳ್ಳೆ ಕಲಾವಿದರಿದ್ದಾರೆ, ಸಾಕಷ್ಟು ನಿರ್ದೇಶಕರು ಇದ್ದಾರೆ. ಸೊ ನನಗೊಂದು ಅವಕಾಶ ಈ ಥರ ಸಿಕ್ಕಿರೋದು. ನೋ ನಾಟ್ ಇಮೇಜ್ ಸರ್, ಐ ವಾಂಟ್ ಟು ಡೂ ಆಲ್ ಈಗ ಆಡು ಮುಡ್ದೇ ಇರೋ ಸೊಪ್ಪಿಲ್ಲ, ರಾಜ್ ಮಾಡದೇ ಇರೋ ಪಾತ್ರ ಇಲ್ಲ ಸರ್. ನನಗೂ ಅದೇ ಆಸೆ ಇದೆ ಸರ್, ಎಲ್ಲ ರೀತಿಯ ಪಾತ್ರಗಳು ನಾನು ಮಾಡಬಲ್ಲೆ, ಮಾಡುವಂಥ ಅವಕಾಶ ಕೊಡಿ. ಇಷ್ಟು ಸಿನಿಮಾ ಮೇಲೆ ಇವತ್ತು ಕೇಳ್ಕೊಳ್ತಾ ಇದ್ದೀನಿ, ಎಲ್ಲ ರೀತಿಯಾದ ಪಾತ್ರ ಮಾಡುವಂಥ ಅವಕಾಶ ಕೊಡಿ. ಆ ಥರ ಕಲಾವಿದ ನಾನಿದೆ. ಥ್ಯಾಂಕ್ ಯು. ಎಲ್ಲ ವಿಚಾರಗಳು ಮಾತಾಡಿದ್ರಿ ಆಲ್ಮೋಸ್ಟ್. ನೀವು ಹೇಳಿದ ಹಾಗೆ ನಮ್ಮ ನಿರ್ದೇಶಕರು ಆಫ್ ದಿ ರೆಕಾರ್ಡ್ ತುಂಬಾ ಮಾತಾಡಿದ್ರು. ನಾನು ಅನ್ಕೊಂಡೆ ವೇದಿಕೆ ಮೇಲೆ ಒಂದಷ್ಟು ಹೊತ್ತಾದ್ರೂ ಇರ್ತಾರೆ ಅಂತ ಹೇಳ್ಬಿಟ್ಟು, ಬಟ್ ಅವರು ವೇದಿಕೆ ಗುರು ಅಲ್ಲ, ವೇದಿಕೆ ಗುರು. ನಿಮ್ ಕೆಲಸ ಮಾತಾಡ್ತಿದೆ ಸರ್. ಒಂದ್ ಚಿಕ್ಕ ಪ್ರಶ್ನೆ ಏನಂದ್ರೆ, ನನಗೂ ಒಂದು ಸಿನಿಮಾ ಆಡಿಯನ್ಸ್ ಆಗಿ ನನಗೂ ಅನ್ಸಿದ್ದೇನಂದ್ರೆ, ಈಗ ರಿಲೀಸ್ ಡೇಟೇ ನೀವು ಅನೌನ್ಸ್ ಮಾಡಿರೋದ್ರಿಂದ ನಮ್ಗೆ ಚೂರೇ ಏನೋ ತೋರಿಸಿದ್ರಲ್ಲ ಅನ್ನಿಸ್ತು. ಇನ್ನು ಯಾವಾಗ ಟ್ರೇಲರು ಅದು ಇದು ಅಂತ, ಸೊ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ? ಅದೇ ಸರ್ ಶಾರ್ಟ್ಲಿ ಹೇಳ್ತಾ ಇದ್ದಾರೆ, ವೆರಿ ಶಾರ್ಟ್ಲಿ. ಅವರು ಕಾಂತರಾಜ್ ಸರ್ ಯಾವಾಗ ಏನೇನು ಹೇಳ್ತಾರೆ, ನಮ್ಮ ಡ್ಯೂಟಿ, ನಮ್ಮ ಜವಾಬ್ದಾರಿ ಮನಸ್ಪೂರ್ವವಾಗಿ ಈ ಸಿನಿಮಾನ ಪ್ರಮೋಟ್ ಮಾಡಬೇಕು, ಜನರಿಗೆ ತಲುಪಿಸ್ಬೇಕು, ಒಳ್ಳೆ ಸಿನಿಮಾ ರೀಚ್ ಆಗಬೇಕು, ಒಳ್ಳೆ ಪ್ರಯತ್ನಗಳು ಗೆಲ್ಲಬೇಕು ಮುಖ್ಯವಾಗಿ. ಸೊ ನಾವು ಯಾವಾಗಲೂ ಇದ್ದೀವಿ ಸರ್, ಎನಿ ಟೈಮ್ ಟಿಲ್ ಸಿನಿಮಾ ಜನರಲ್ಲಿ ಮನಸ್ಸಲ್ಲಿ ಇರೋರಿಗೆ. ನಾವು ವಯಸ್ಸಾದ್ಮೇಲೂ ರಾಧೆಯ ಬಗ್ಗೆ ಏನಾದರೂ ಮಾಡಬೇಕಂದ್ರೂ ಅವತ್ತು ಬರ್ತೀನಿ ಸರ್. ನಿರ್ದೇಶಕರ ಮೇಲೆ, ನಿರ್ಮಾಪಕರ ಮೇಲೆ ಇರೋ ಪ್ರೀತಿ ಗೊತ್ತಾಗ್ತಿದೆ ಅದರಲ್ಲಿ. ಅಲ್ಲ, ನಾವು ಹೇಳಲೇಬೇಕಲ್ಲ ಸರ್, ನಿರ್ಮಾಣ ಮಾಡೋದು ತುಂಬಾ ದೊಡ್ಡ ಜವಾಬ್ದಾರಿ ಅದು. ಸೊ ಹಂಗಾಗಿ ಖಂಡಿತವಾಗ್ಲೂ ನಿಮ್ಗೊಂದು ಗೆಲುವಾಗಲಿ ಸರ್. ಎಲ್ಲರೂ ಆಶೀರ್ವಾದ, ಬೆಸ್ಟ್ ವಿಶಸ್ ಅದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.